ರಾಜ್ಯದಲ್ಲಿ ರಾಜಕೀಯದ ಬದಲಾವಣೆಗಳ ಬಗ್ಗೆ ಜನ ಯೋಚನೆ ಮಾಡ್ತಿದ್ರೆ ಒಂದು ಅಂಕಿಅಂಶ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡ್ತಾ ಇದೆ. ಅದುವೇ ಈ ಹಿಂದೆ ಎಲ್ಲ ಬಡತನ, ಕಡು ಕಷ್ಟ ಅನ್ನೋದಾಗಿ ವಲಸೆಯ ಕಾರಣಗಳಿಂದಾಗಿ ಹೆತ್ತವರೇ ಹೆಣ್ಣು ಮಕ್ಕಳನ್ನ ಈ ಬಾಲ್ಯ ವಿವಾಹ ಅನ್ನುವಂತ ನರಕಕ್ಕೆ ತಳ್ತಾ ಇದ್ರು. ಆದ್ರೆ ಈಗ ಡಿಜಿಟಲ್ ಕಾಲಘಟ್ಟದಲ್ಲಿ ಪ್ರಚೋದನೆ ನೀಡಿ ಓಡಿ ಹೋಗ್ತಿರುವಂತ ಪ್ರವೃತ್ತಿಗಳು ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ದೇಹ, ಮನಸ್ಸು, ಸಂಸಾರ ಇವ್ಯಾವುದ್ರ ಬಗ್ಗೆನೇ ಅರಿವೇ ಇಲ್ಲದಂತ ವಯಸ್ಸಿನಲ್ಲಿ ಮಕ್ಕಳು ದಾರಿ ತಪ್ತಾ ಇರೋದಿದೆಯಲ್ಲ, ಇದು ನಿಜಕ್ಕೂ ಆತಂಕ ತರ್ತಾ ಇದೆ. ಆ ನಿಟ್ಟಿನಲ್ಲೇ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಿದೆ. ಆ ಅಂಕಿಅಂಶ ಕೂಡ ನಿಮ್ಮ ಮುಂದೆ ಇಡ್ತೀವಿ ಸರ್. ಸಾಮಾನ್ಯವಾಗಿ ಮಕ್ಕಳು ಅನ್ನೋಕ್ಕೂ ಅಕ್ಷರ ಕಲಿಬೇಕಾದಂತ ವಯಸ್ಸು, ಶಾಲೆ ಬ್ಯಾಗ್ ಹಾಕೊಂಡು ಶಾಲೆಗೆ ಹೋಗ್ಬೇಕು, ಅದರಲ್ಲೂ ಹೆಣ್ಣು ಮಕ್ಕಳು. ಆದ್ರೆ ಹೊಟ್ಟೆಯಲ್ಲಿ ಮಗು ಹೊತ್ಕೊಂಡು ಹೋಗ್ಬೇಕಾದಂತ ಸನ್ನಿವೇಶ ಬಂದುಬಿಟ್ಟಿದೆ. ಇದನ್ನು ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಬೇಕು, ಸದನದಲ್ಲಿ ಮಾತಾಡಬೇಕು ಅಂತಂದ್ರೆ ನಮ್ಮಲ್ಲಿ ಯಾರೇ ಇಲಾಖೆಯಲ್ಲಿ ಸಚಿವರು ಇಲ್ಲ, ಮತ್ತೊಂದು ಕಡೆಯಲ್ಲಿ ಹೆಣ್ಮಕ್ಕಳ ಪ್ರಾತಿನಿಧ್ಯ ಮಾಡೋದಕ್ಕೆ ಮಹಿಳೆಯರೇ ಸಂಪುಟದಲ್ಲಿ ಸ್ಥಾನಮಾನ ಸಿಗದೆ ಇರೋ ಪರಿಸ್ಥಿತಿ. ಸರ್, ಈ ಅಂಕಿಅಂಶ ಬಹಳ ಗಾಬರಿ ಆಗ್ತಿದೆ ಸರ್. ನೋಡ್ತೀರಾ, 3 ವರ್ಷದಲ್ಲಿ ಬಾಲೆಯರು ಗರ್ಭಿಣಿಯಾಗಿರುವಂಥ ಸಂಖ್ಯೆ 16,900. ಹೌದು. ಬಾಲ್ಯ ವಿವಾಹ ಆಗಿರುವುದು 1,736 ಸಂಖ್ಯೆ ತೋರಿಸ್ತಿದೆ. ಅಂದರೆ ಯಾವಾಗ ಬಾಲ್ಯ ವಿವಾಹ ನಿಷೇಧ ಆಗಬೇಕಾಗಿತ್ತು ಅದು ಇನ್ನೂ ಚಾಲ್ತಿಯಲ್ಲಿದೆ ಅಂತಂದರೆ ಎಂಥ ದುರಂತ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಬಾಲ ಗರ್ಭಿಣಿಯರು 16,900 3 ವರ್ಷಕ್ಕೆ ಅಂತಂದರೆ ಇದು ಎಂಥ ಆಘಾತ ಅಂದರೆ ಈ ಸಮಾಜಕ್ಕೆ. ಇಡೀ ಸಮಾಜ ಕಾಣ್ತಾ ಇರೋದು ನೋಡಬೇಕು. ಹೆಣ್ಣು ಮಕ್ಕಳು ಹುಟ್ಟುವ ಮೊದಲನೇ ಭ್ರೂಣ ಹತ್ಯೆ ಮಾಡಿ ಮುಗಿಸ್ಕೊಳ್ತಾ ಇರುವ ಕಾಲಘಟ್ಟ. ಹೌದು. ಹದಿಹರೆಯದ ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಭ್ರೂಣ, ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿ. ಆ ಭ್ರೂಣ ಹೊರಗಡೆ ಬರದೇ ಇರುವಂತೆ ತಡೆಯೋ ಒಂದು ಕರಾಳ ಜಗತ್ತು. ಹೌದು. ಅದನ್ನು ಆದಷ್ಟು ಕಡಿಮೆ ಮಾಡೋಣ ಅನ್ನುವಂಥ ನಿಟ್ಟಲ್ಲಿ ಒಂದು ವರ್ಗ ಇದ್ದರೆ, ಇನ್ನೊಂದು ವರ್ಗ ಈ ಹದಿಹರೆಯದ ಮಕ್ಕಳುಗಳು ಇವತ್ತು ಹಾದಿ ತಪ್ಪುತ್ತಾ ಇದ್ದಾರೆ. ಮತ್ತು ಕೆಲವರ ಅಚಾತುರ್ಯಗಳು ಆ ಮಕ್ಕಳನ್ನು ಹಾದಿ ತಪ್ಪಿಸಿ ಅಥವಾ ಇನ್ನೊಂದು ಯಾವುದೋ ಒಂದು ಬೇರೆ ನಿಟ್ಟಲ್ಲಿ ಅವ್ರ ಮೇಲೆ ಕರಾಳ ಛಾಯೆ ಬಿದ್ದು ಇವತ್ತು ಗರ್ಭಿಣಿ ಆಗ್ತಾ ಇರೋರ ಸಂಖ್ಯೆ 3 ವರ್ಷದಲ್ಲಿ 16,900. ಎಲ್ಲ ಹೆಣ್ಣು ಮಕ್ಕಳು ಕೂಡ ಒಂದು ಸಾರಿ ಯೋಚನೆ ಮಾಡಬೇಕಾಗಿದೆ. ಇಡೀ ಸಮಾಜ ನಿಂತು ಯೋಚನೆ ಮಾಡಬೇಕಾಗಿದೆ. ಯಾವ ಹೆಣ್ಣು ಮಗು ಮನೆಯಲ್ಲಿದೆ ಎಲ್ಲರೂ ಕೂಡ ಆತಂಕಕ್ಕೆ ಬೀಳಬೇಕಾದಂಥ ಸುದ್ದಿ ಇದು. ಇಡೀ ಮನುಕುಲವೇ ಒಂದು ಸಾರಿ ಯೋಚನೆ ಮಾಡಬೇಕಾಗಿದೆ, ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿದ್ದಾರಾ? ಅದೆಲ್ಲೋ 9ನೇ ತರಗತಿ ಹುಡುಗಿ ಸ್ವತಃ ತಾನೇ ಅಬೋಷನ್ ಮಾಡಿಕೊಂಡು ಕರಳು ಬಳ್ಳಿ ಕಟ್ಟಿಕೊಂಡು ವಾಪಸ್ ಬಂದಿದ್ಲಂತೆ. ಇದು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವ್ರ ಮಹಿಳಾ ಆಯೋಗದ ಅಧ್ಯಕ್ಷರನ್ನ ನಾವು ಸಂದರ್ಶನ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ಕೊಳ್ತಾರೆ. ಅಂದರೆ ಎಲ್ಲಿವರೆಗೆ ಮಕ್ಕಳ ಬೆಳವಣಿಗೆ ಆಗ್ತಾ ಇದೆ, ಬರೀ ಆ ಮಕ್ಕಳು ಇವತ್ತು ಬೆಳೀತಾ ಇರುವ ರೀತಿ ಮತ್ತು ವಾತಾವರಣ ಅವರನ್ನ ಹಾಳು ಮಾಡಿ ಕೂತಿದೆ. ಮತ್ತು ಕೆಟ್ಟ ಸಮಾಜ ಇವತ್ತು ನಾವು ನೋಡ್ತೀವಿ. ಮಕ್ಕಳ ಮೇಲ್ಗಡೆ ಅಂದರೆ ಶಿಶುಗಳ ಮೇಲ್ಗಡೆನೂ ಕೂಡ ಇವರು ವಿಕೃತ ಕಾಮಿಗಳು ಏನಿದ್ದಾರೆ ಅವರು ಬರ್ಬರವಾಗಿ ಅವ್ರ ಮೇಲೆ ಮುರ್ಕೊಂಡು ಬೀಳ್ತಾ ಇರುವ ರೀತಿಗೆ ಇವತ್ತು ಹದಿಹರೆಯದ ಮಕ್ಕಳನ್ನು ಸೇರಿಸ್ಕೊಂಡ್ರೆ ನಮಗೆ 16,900 ಮಕ್ಕಳ ಗರ್ಭಿಣಿಯರು ಅಂತಂದರೆ ಅಂದರೆ ಒಂಥರ ಭಯದ ವಾತಾವರಣ ಇರುತ್ತೆ. ಎಂಥ ಕೆಟ್ಟ ಸಮಾಜದಲ್ಲಿ ನಾವು ಇದ್ದೀವಿ, ಸದ್ಯಕ್ಕೆ ಸರ್ವೈವ್ ಆಗ್ತಿರೋ ಸಮಾಜ ಎಂಥದ್ದು ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅಂದರೆ ಈ ಬಗ್ಗೆ ಮಕ್ಕಳಿಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಇವತ್ತು ಆ ಹೆಣ್ಣು ಮಗು ಕಣ್ಣು ತೆರೆಯೋಕ್ಕಿಂತ ಮೊದಲೇ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಒಂದು ವರ್ಗ ಹದಿಹರೆಯದ ಮಕ್ಕಳು ಈ ರೀತಿ ಗರ್ಭಾವಸ್ಥೆಗೆ ತಲುಪ್ತಾರೆ, ಅವರು ಗರ್ಭಿಣಿಯರಾಗ್ತಾರೆ ಅಂತಂದರೆ ಅವರ ಪೇರೆಂಟ್ಸ್ ನಿರ್ಲಕ್ಷ್ಯತನ ದೊಡ್ಡದಿದೆ. ಹೌದು. ನೀವು ಮಕ್ಕಳನ್ನು ನೋಡ್ತಿರುವ ರೀತಿ ಸರಿ ಇಲ್ಲ ಒಂದು ಕಡೆ, ಇನ್ನೊಂದು ಮಕ್ಕಳ ವರ್ತನೆಯಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುವಂಥದ್ದು. ಆ ಮಕ್ಕಳ ದೇಹ ರಚನೆಯಲ್ಲಿ ಇವತ್ತಿನ ಫುಡ್ಡು ಮತ್ತೊಂದು ಸಾವಾಸ ದೋಷ ಇದ್ರೂ ಕೂಡ ಆ ವಾತಾವರಣ ಕೂಡ ಆ ಮಕ್ಕಳನ್ನ ಕೇಳಿಸ್ತಾ ಇದೆ. ಅವ್ರ ಕೈಗೆ ಬಂದಿರೋ ಮೊಬೈಲಿಂದ ಸೇರಿದಂತೆ ಮೊಬೈಲು, ಟ್ಯಾಬು, ಈ ಸೋಷಿಯಲ್ ಮೀಡಿಯಾ ಹಾವಳಿ ಏನೋ ಜನರಲ್ಲಿ ನಾವು ತೆರೆದುಕೊಳ್ಬೇಕು ಅನ್ನುವಂಥ ಧಾವಂತ ಮಕ್ಕಳಿಗೆ. ಒಂದೊಂದು ಸಾರಿ ನಾನು ಮಕ್ಕಳನ್ನು ಇಂಟ್ರ್ಯಾಕ್ಟ್ ಮಾಡ್ತಿರ್ಬೇಕಾದ್ರೆ, ಆ ಮಕ್ಕಳ ಜೊತೆ ಮಾತಾಡ್ತಿರ್ಬೇಕಾದ್ರೆ, ನಾನೊಂದು ಸಿನಿಮಾ ಬೇರೆ ವಿಚಾರದಲ್ಲಿ ಇರೋದ್ರಿಂದ ನನ್ನ ಮಕ್ಕಳ ಜೊತೆಗೆ ಸಂಪರ್ಕ, ಆ ಮಕ್ಕಳ ಜೊತೆಗೆ ಮಾತುಕತೆಯಲ್ಲಿ ಕುದುರಿಸ್ಕೊಂಡಾಗ ಅವ್ರು ಹೇಳ್ತಾ ಇದ್ರು, ಎಲ್ಲೋ ಒಂದು ಕಡೆ ಈ ಬಾಯ್ ಫ್ರೆಂಡ್ಸ್ ಇಲ್ಲ ಅಂತಂದರೆ ಹೆಣ್ಮಕ್ಳನ್ನ ನೋಡೋ ರೀತಿನೇ ಬೇರೆ ಅನ್ನುವಂಥದ್ದನ್ನು. ಸಮಾಜಕ್ಕೆ ನೀವು ತಲೆ ಆಗ್ತಾ ಇದ್ದೀರಿ ಅಂತ, ಕಣ್ಣಾಗ್ತಾ ಇದ್ದೀರಿ, ಕಿವಿ ಆಗ್ತಾ ಇದ್ದೀರಿ.
ಸಮಾಜದ ಮುಂದೆ ನೀವೇನೋ ತೋರಿಸ್ಕೊಳ್ಳೋಕೆ ಹೋಗಿ, ನಮಗೂ ಯಾರೋ ಇದ್ದಾರೆ ಅಂತ ತೋರಿಸ್ಕೊಳ್ಳೋಕೆ ಹೋಗಿ, ಅದು ಯಾವುದೋ ಕರಾಳ ಮುಖ ನೀವನ್ನೇ ನಿಮ್ಮ ಹಿಂದೆನೇ ಇರುತ್ತೆ, ನಿಮ್ಮ ನೆರಳಂತೆ ಬಂದು ನಿಮ್ಮನ್ನೇ ಮುಗಿಸ್ಬಿಡುತ್ತೆ. ಇವತ್ತು ಹದಿಹರೆಯದ ಹೆಣ್ಣು ಮಕ್ಕಳು ಈ ಅಂಕಿ ಸಂಖ್ಯೆಯನ್ನು ನೋಡಿ ಆದರೂ ಬದಲಾಗಬೇಕು. ಇಷ್ಟೊಂದು ದೊಡ್ಡ ಮಟ್ಟದ ಈ ಸಂಖ್ಯೆ ನಮಗೆ ಸಿಗ್ತಾ ಇದೆ ಅಂತಂದರೆ ನೀವು ಹಾದಿಯಲ್ಲಿ ಇಲ್ಲ ಅನ್ನುವಂಥದ್ದೇ ಬಂದಿರೋದು. ನಿಮ್ಮ ಅಕ್ಕಪಕ್ಕದ ಮಕ್ಕಳನ್ನು ನೋಡಿ ನೀವು ಕಲ್ತ್ಕೋಬೇಕು. ಆಗಿದ್ದಾಗೋಯ್ತು, ಹೌದು, ಆಗಿದ್ದನ್ನು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ನಿಮ್ಮ ಮುಂದೆ ಒಂದು ಅಂಕಿ ಸಂಖ್ಯೆ ಇಡ್ತಾ ಇದ್ದೀವಿ. 16,900 ಮಕ್ಕಳು ಇವತ್ತು ಹದಿಹರೆಯದ ಹೆಣ್ಣುಮಕ್ಕಳು ಗರ್ಭಿಣಿಯರಾಗಿದೆ, ಬಾಲ ಗರ್ಭಿಣಿಯರು. ಆ ಸಂಖ್ಯೆ ನೋಡಿ ಆದರೂ ನೀವು ಬದಲಾಗಬೇಕಾಗಿದೆ. ನನಗೆ ನನ್ನ ಭವಿಷ್ಯ ಮುಖ್ಯ. ಇವತ್ತಿನ ಆಸೆಗೆ ಬಿದ್ದರೆ, ಕ್ಷಣದ ಆಸೆಗೆ ಬಿದ್ದರೆ, ನಾನು ಹಾದಿ ತಪ್ಪಿದ್ರೆ ನನ್ನ ಭವಿಷ್ಯವೇ ಇಲ್ಲಿಗೆ ಮುಳುಗುತ್ತೆ ಅನ್ನುವಂಥದ್ದನ್ನು ಮಕ್ಕಳಿಗೆ ಮೊದಲು ನಾವು ಅದನ್ನು ಅರಿವು ಮೂಡಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಆ ನಿಟ್ಟಲ್ಲಿ ಇವತ್ತು ಸರ್ಕಾರ ಒಂದು ಕ್ರಮಕ್ಕೆ ಮುಂದಾಗಿದೆ. ಬಾಲ್ಯ ವಿವಾಹ ನಿಷೇಧ ಕೋಶದ ಮೂಲಕವಾಗಿ ಒಂದಿಷ್ಟು ಬದಲಾವಣೆ ತರೋದಕ್ಕೆ ಹೋಗಿದ್ದಾರೆ. ಟಾಸ್ಕ್ ಫೋರ್ಸ್ ರಚನೆ ಆಗಿದೆ. ಡಾಕ್ಟರ್ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಮೂಲಕ ಒಂದು ರಕ್ಷಣಾ ಪಡೆಯನ್ನ ತರ್ತಾ ಇದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಅಧಿಕಾರಿಗಳು, ಸಿಬ್ಬಂದಿಗಳು ಈ ವ್ಯವಸ್ಥೆ ಅಡಿ ಕೆಲಸ ಮಾಡ್ತಾರೆ. ಮಕ್ಕಳ ರಕ್ಷಣೆಗೆ ನಿಂತುಕೊಳ್ತಾರೆ. ರಾಜ್ಯದ ಉದ್ದಗಲಕ್ಕೂ ಯಾವ ಮಕ್ಕಳು ದುಸ್ಥಿತಿ ತಲುಪುವ ಹಂತದಲ್ಲಿದ್ದಾರೋ ಅವೆಲ್ಲ ಮಕ್ಕಳ ರಕ್ಷಣೆಗೆ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥಿತವಾದ ತಂಡ ನಿಮ್ಮ ಮುಂದೆ ಸರ್ಕಾರ ರಚನೆ ಮಾಡುತ್ತೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಆ ರೀತಿಯ ಕಾರ್ಯರೂಪಕ್ಕೆ ಆದರೆ ನೀವು ಹೇಳ್ದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದು ಯಾವುದನ್ನ ಮಾಡಿದ್ದು, ಹೊಸ ಹೆಜ್ಜೆ ಅನ್ನುವಂಥ ರೂಪದಲ್ಲಿ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಈಗ ಸರ್ಕಾರದಲ್ಲಿ ಸದ್ಯಕ್ಕೆ ಆ ವಿಭಾಗಕ್ಕೆ ಇನ್ನೂ ಯಾರೂ ಬಂದಿಲ್ಲ. ಆದರೆ ಸರ್ಕಾರದ ಚಿಂತನೆ ಆ ನಿಟ್ಟಲ್ಲಿ ಸಾಗ್ತಾ ಇದೆ. ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ರ ನೇತೃತ್ವದಲ್ಲಿ 1 ಲಕ್ಷಕ್ಕೂ ಅಧಿಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಮ್ಮ ಈ ಸರ್ಪಗಾವಲಾಗಿ ನಿಂತುಕೊಳ್ಳುತ್ತಾರೆ. 1098 ಈ ಸಂಖ್ಯೆಯ ಒಂದು ಸಹಾಯವಾಣಿ ಕೂಡ ಮಕ್ಕಳ ರಕ್ಷಣೆಗೆ ನಿಂತುಕೊಳ್ಳುತ್ತೆ. ಯಾವುದೇ ಭಾಗದಲ್ಲಿ ಕೂಡ ಏನಾದರೂ ಅಚಾತುರ್ಯ, ಅನಾಹುತಗಳು ತಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಈ ಒಂದು ಮಕ್ಕಳ ಸಹಾಯವಾಣಿಗೆ ನೀವು ತೆರೆದುಕೊಳ್ಬೋದು. 1098 ಅನ್ನೋ ಒಂದು ಸಹಾಯವಾಣಿ ನಿಮ್ಮ ಜೊತೆಗಿರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ದುರದೃಷ್ಟಕರ ಏನು ಅಂತಂದರೆ, ಈ ಹೆಣ್ಣು ಮಕ್ಕಳ ಅಂಕಿ ಸಂಖ್ಯೆ ತೋರಿಸಿ ನಾವು ಇವತ್ತು ಆ ಒಂದು ಭಯಭೀತದ ವಾತಾವರಣದಲ್ಲಿ ಇದೀವಂತ ಹೇಳುವಂಥ ದುಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಯಾಕಂದರೆ ಇವತ್ತು ಆ ಹೆಣ್ಣು ಮಕ್ಕಳು ರಾಮರಾಜ್ಯದ ಕಲ್ಪನೆ ಏನೋ ಇದೆ. ಮಧ್ಯರಾತ್ರಿ ಆದ್ರೂ ಕೂಡ ಒಂದು ಮಹಿಳೆನೋ ಒಂದು ಹೆಣ್ಮಗುನೋ ಸ್ವತಂತ್ರವಾಗಿ ನಡ್ಕೊಂಡು ಹೋಗೋ ಕಾಲಘಟ್ಟ ತಲುಪಬೇಕು ಅನ್ನುವಂಥ ಒಂದು ಪರಿಕಲ್ಪನೆಗೆ ಅಡಿಗಾಲಿಟ್ಟಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದ ಅಂಕಿ ಸಂಖ್ಯೆಗಳು ನಮ್ಮ ಕಣ್ಣು ಮುಂದೆ ನಿಂತುಬಿಟ್ರೆ ಅದು ಯಾವ ಕಾಲಕ್ಕೆ ರಾಮರಾಜ್ಯದ ಕಲ್ಪನೆ ಬರುತ್ತೋ ಗೊತ್ತಿಲ್ಲ. ಅಂದರೆ ರಾಮರಾಜ್ಯ ಅಂದರೆ ಇದರಲ್ಲಿ ಮತ್ತೆ ಧರ್ಮದ ಬಣ್ಣ ಏನೂ ಇಲ್ಲ. ಸ್ವತಂತ್ರವಾಗಿ ಒಂದು ಹೆಣ್ಣು ಮಗು ಯಾವುದೇ ಭಯಭೀತ ವಾತಾವರಣ ಇಲ್ಲದೆ ಆ ಹೆಣ್ಣು ಮಗು ಸರ್ವ ಸ್ವತಂತ್ರಳಾಗಿ ಬದುಕುವಂಥ ಕಾಲವೇ ರಾಮರಾಜ್ಯ. ಇದಕ್ಕೆ ಯಾವುದು ಬಣ್ಣ ಇಲ್ಲ. ಸೊ ಆ ಕಾಲದ ಅಡಿಯಲ್ಲಿ ನಾವು ಬರೋದಕ್ಕೆ ಇನ್ನೂ ಕಾಲಗಳೇ ಹೋಗಬೇಕು ಅಂತ ಅನಿಸುತ್ತೆ. ಇದು ಮಕ್ಕಳ ವಿಚಾರದಲ್ಲಿ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದು ಅರ್ಥಗರ್ಭಿತವಾದ ಒಂದು ಕಾರ್ಯಪಡೆ ಯೋಜನಾ ರೂಪದಲ್ಲಿ ಬರೋ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಲಿ ನಮ್ಮ ಹೆಣ್ಣುಮಕ್ಕಳು, ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ಸುಸ್ಥಿತಿಯಲ್ಲಿ ಇರಲಿ ಅನ್ನುವಂಥ ಭಾವನೆ ನಮ್ಮದು. ಎಸ್ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.